ಮತ್ತೊಂದ್ ಕಡೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಏನಾದ್ರೂ ಷಡ್ಯಂತ್ರ ಮಾಡ್ತಾ ಇದೆಯಾ? ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಉಸ್ತುವಾರಿ ಆಕ್ರೋಶ ಹೊರ ಹಾಕಿದ್ದಾರೆ. ಸೋತ ಬಿಜೆಪಿ ಬಣಗಳಿಂದ ಕಿತ್ತಾಡ್ತಾ ಇದೆ. ಈಗ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ವಿರುದ್ಧ ಇಲ್ಲ ಸಲ್ಲದ ಅಪಪ್ರಚಾರ ನಡೀತಾ ಇದೆ. 5 ಗ್ಯಾರಂಟಿ ಭರವಸೆಗಳನ್ನ ದುರ್ಬಲಗೊಳಿಸೋದೇ ಬಿಜೆಪಿಯ ಒಂದು ಕೆಲಸ. ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಏನಾದ್ರೂ ಷಡ್ಯಂತ್ರ ರೂಪಿಸ್ತಾ ಇದೆಯಾ? ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಉಸ್ತುವಾರಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಒಂದು ಕಡೆ ಈಗ ಬೇಕು ಅಂತಲೇ ಇಂಟೆನ್ಷನಲಿ ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡುವಂತ ಕೆಲಸ ಆಗ್ತಾ ಇದೆ. ಅವ್ರ ಉದ್ದೇಶ ಇರೋದು ಬಹಳ ಕ್ಲಿಯರ್. 5 ಗ್ಯಾರಂಟಿ ಭರವಸೆಗಳನ್ನ ಹಾಳು ಮಾಡಬೇಕು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಷಡ್ಯಂತ್ರ ಏನಾದ್ರೂ ಮಾಡ್ತಾ ಇದೆಯಾ ಅಂತೇಳಿ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ಬಿಜೆಪಿಯ ನಾಯಕರಿಗೆ ಒಂದು ರೀತಿ ಇದೊಂದು ಆಹಾರ. ಈ ಸಿಎಂ ಕುರ್ಚಿ ಕಿತ್ತಾಟ ಏನ್ ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ, ಅದನ್ನ ಅಸ್ತ್ರ ಮಾಡ್ಕೊಂಡಿದೆ ವಿಪಕ್ಷಗಳು. ಅದರಲ್ಲೂ ಬಿಜೆಪಿಯ ಲೀಡರ್ಗಳು ಒಂದೊಂದು ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟು ಒಂದು ರೀತಿ ನಾಯಕರನ್ನ ಬಡಿದೆಬ್ಬಿಸುವಂತ ರೀತಿಯಲ್ಲಿ ಅವರು ಪ್ರಚೋದನೆ ಮಾಡ್ತಾ ಇದ್ದಾರೆ. ಆಮೇಲೆ ಈ ತರದ ಆಗತ್ತೆ, ಹಿಂಗಾಗತ್ತೆ, ಹಂಗಾಗತ್ತೆ ಅಂತೇಳಿ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕಿಡಿಕಾರ್ತಾ ಇದ್ದಾರೆ. ಯಾಕಂತಂದ್ರೆ ಇದು ಈಗೇನು ಕ್ರಾಂತಿ ಆಗತ್ತೆ ಅಥವಾ ಬದಲಾವಣೆ ಆಗುತ್ತೆ, ಈ ಥರದ ಚರ್ಚೆಗಳು ನಡೀತಾ ಇದೆಯಲ್ಲ, ಇದಕ್ಕೆಲ್ಲ ಕಾರಣ ಬಿಜೆಪಿ ಇಲ್ಲಿ ಒಂದು ರೀತಿ ಮಗು ಚೂಟೋದು ತೊಟ್ಟಲು ತೂಗೋದು 2 ಕೆಲಸ ಮಾಡ್ತಾ ಇದೆ ಅಂತ.